ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ಎಲ್ರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿ ಮಾಡ್ತಾ ಇರುವಂತಹ ಎಲ್ಲ ಆಸ್ಪಿರೆಂಟ್ಸ್ ಗಳ ವಲಯದಲ್ಲಿ ಈಗ ಟ್ರೆಂಡ್ ಆಗಿರುವಂತಹ ಸುದ್ದಿ ಏನು ಅಂತಂದ್ರೆ ಒಳ ಮೀಸಲಾತಿ ವರದಿ ವಿಚಾರ. ಯಾವಾಗ ಒಳ ಮೀಸಲಾತಿ ವರದಿಯನ್ನು ಅಂತಿಮವಾಗಿ ಸಲ್ಲಿಕೆ ಮಾಡ್ತಾರೆ? ಸೊ ಈಗಾಗಲೇ ಸರ್ಕಾರಕ್ಕೆ ದಲಿತ ಪರ ಸಂಘಟನೆಗಳ ಒತ್ತಡ, ವಿದ್ಯಾರ್ಥಿ ಸಂಘಟನೆಗಳ ಒತ್ತಡ ಅಂಡ್ ಸ್ವತಃ ತಮ್ಮ ಪಕ್ಷದಲ್ಲೇ ಇರುವಂತಹ ಒಂದಿಷ್ಟು ನಾಯಕರ ಒತ್ತಡ, ಎಲ್ಲ ಕಡೆಯಿಂದಲೂ ಕೂಡ ಪ್ರೆಷರ್ ಕ್ರಿಯೇಟ್ ಆಗಿದೆ. ಸರ್ಕಾರ ಎನಿ ಕಂಡೀಷನ್ ಒಳ ಮೀಸಲಾತಿಯನ್ನು ಜಾರಿ ಮಾಡಲೇಬೇಕಾದಂತ ಅನಿವಾರ್ಯತೆ, ಅವಶ್ಯಕತೆ ಈಗ ಸರ್ಕಾರದ ಮುಂದಿದೆ. ಸೊ ಈಗಾಗಲೇ ನಿಮ್ಗೆ ಗೊತ್ತಿರುವಂತೆ ಕಂಪ್ಲೀಟ್ ಆಗಿ ನಾಗಮೋಹನ್ ದಾಸ್ ಅವರ ಕಮಿಟಿ ಈ ಒಂದು ಎಲ್ಲ ಒಳ ಮೀಸಲಾತಿಯ ವರದಿಗೆ ಸಂಬಂಧಪಟ್ಟ ಹಾಗೆ ಪ್ರೋಸೆಸ್ ಅನ್ನ ಮುಗಿಸಿ ಕೊಟ್ಟಿದೆ. ಸೊ ಇನ್ನು ಉಳಿದಿರುವಂತದ್ದು ಏನು ದತ್ತಾಂಶದ ವಿಶ್ಲೇಷಣೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಿದ್ರು. ಸೊ ಅದನ್ನು ಕೂಡ ಈಗ ಆಲ್ರೆಡಿ ಫೈನಲೈಸ್ ಮಾಡಿದಾರಂತೆ. ಇನ್ನೇನು ಇವತ್ತು ಮಾಧ್ಯಮಗಳಿಗೆ ಕೊಟ್ಟಿರುವಂತ ಒಂದು ಹೇಳಿಕೆಯ ಪ್ರಕಾರ ಆಗಸ್ಟ್ 4ನೇ ತಾರೀಕು ಈ ಒಳ ಮೀಸಲಾತಿಯ ವರದಿ ಅಂತಿಮವಾಗಿ ಸರ್ಕಾರದ ಕೈ ಸೇರುತ್ತೆ. ಸೊ ಸರ್ಕಾರದ ನಿರೀಕ್ಷೆ ಏನಿತ್ತು ಈ ಒಂದು ಮೀಸಲಾತಿ ವರದಿ ವಿಚಾರದಲ್ಲಿ, ಸೊ ಅದು ಫುಲ್ಫಿಲ್ ಆಗಿದೆ ಅನ್ನೋ ಒಂದು ಮಾಹಿತಿ ಇದೆ. ಅಂದಾಗೆ ಈಗ ಸರ್ಕಾರ ಮಾಡಬೇಕಾಗಿರುವಂತ ನೆಕ್ಸ್ಟ್ ಪ್ರೊಸೆಸ್ ಏನು ಅಂತಂದ್ರೆ ಈ ಒಂದು ಒಳ ಮೀಸಲಾತಿ ವರದಿಯನ್ನ ಈ ಮುಂಬರುವಂತ ಮಳೆಗಾಲದ ಅಧಿವೇಶನ ಏನಿದೆ ಈಗ ನೆಕ್ಸ್ಟ್ ಸೆಷನ್ ಆಗಸ್ಟ್ 11ನೇ ತಾರೀಕಿಂದ ಶುರುವಾಗುವಂತದ್ದು, ಅಲ್ಲಿ ಚರ್ಚೆಯನ್ನ ಮಾಡಿ ಇದರ ಒಂದು ವಿಶ್ಲೇಷಣೆಯನ್ನ ಅಂಡ್ ಪಬ್ಲಿಕ್ ಅಬ್ಜೆಕ್ಷನ್ ಅನ್ನು ಕಂಪ್ಲೀಟ್ ಮಾಡಿದ ನಂತರ ಇದನ್ನ ಗೆಜೆಟ್ ಆಗಿ ಮಾಡಿ ಅದರ ನಂತರ ರೋಸ್ಟರ್ ಅದೆಲ್ಲ ಇರುತ್ತೆ. ಒಟ್ಟು ಎಲ್ಲರಿಗಿರುವಂತ ಪ್ರಶ್ನೆ, ಒಳ ಮೀಸಲಾತಿ ವರದಿ ಜಾರಿಗೆ ಅಂದ್ರೆ ಸರ್ಕಾರದ ಕೈ ಸೇರಿದ ನಂತರ 20 ದಿನಗಳಲ್ಲಿ ಅದನ್ನು ಜಾರಿ ಮಾಡ್ತೀವಿ ಅಂತ ಸರ್ಕಾರದ ಸಚಿವರಾದಂತಹ ಸಮಾಜ ಕಲ್ಯಾಣ ಸಚಿವರಾದಂತಹ HC ಮಹದೇವಪ್ಪ ಅವರು ಆಲ್ರೆಡಿ ಮಾಧ್ಯಮಗಳಿಗೆ ಕೂಡ ಹೇಳಿಕೆಯನ್ನು ನೀಡಿದ್ದಾರೆ. ಸೊ ಎಟ್ ಎನಿ ಕಾಸ್ಟ್ ಮಾಡಲೇಬೇಕು ಅಂಡ್ ತುಂಬಾ ಅಂದ್ರೆ ತುಂಬಾ ತಡ ಆಗಿ ಹೋಗಿದೆ ಈಗ ಆಲ್ರೆಡಿ. ಬಟ್ ಅವ್ರು ಏನ್ ವಿಚಾರ ಇದೆ ಅದನ್ನ ಮಾಡ್ಲಿ. ನಾವು ಈಗ ಆಲ್ರೆಡಿ ಅಖಿಲ ಕರ್ನಾಟಕ ವಿದ್ಯಾರ್ಥಿ ಸಂಘಟನೆಯ ನೇತೃತ್ವದಲ್ಲಿ ಏನು ಹೋರಾಟಕ್ಕೆ ಕರೆ ಕೊಡಲಾಗಿದೆ ಆಗಸ್ಟ್ 11ನೇ ತಾರೀಕು, ಸೊ ಅದನ್ನ ನೀವು ಎಲ್ಲರೂ ಕೂಡ ಭಾಗವಹಿಸಿ ಯಶಸ್ವಿಗೊಳಿಸ್ಬೇಕು. ಕಾರಣ ಈಗ ಏನೋ ವರದಿ ಕೊಡ್ತಾರಂತೆ ಅಂದ ತಕ್ಷಣ ನೀವು ಸುಮ್ಮನೆ ಆಗೋದಲ್ಲ, ಅದು ಇನ್ನೂ ಗ್ಯಾರಂಟಿ ಮೀನ್ಸ್ ಅವ್ರು ಕೊಟ್ಟಾಗ್ಲೇ ನಾವು ನಂಬೋದು, ಅಲ್ಲಿವರೆಗೂ ಈಗ ಯಾರಿಗೂ ನಂಬಿಕೆ ಇಲ್ಲ. ಸೊ ಅದಕ್ಕೆ ಮುಖ್ಯವಾಗಿ ಆಗ್ಬೇಕಾಗಿರುವಂತದ್ದು ವಯೋಮಿತಿ ಸಡಿಲಿಕೆ, ಏಜ್ ರಿಲ್ಯಾಕ್ಸೇಷನ್. ಸೊ ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್, PCಗೆ, SDA, FDA ಕಳೆದ ಒಂದು 5-6 ವರ್ಷಗಳಿಂದ ಯಾವ್ಯಾವ ನೋಟಿಫಿಕೇಶನ್ ಆಗಿಲ್ಲ ಎಲ್ಲ ಒಂದು ನೇಮಕಾತಿಗಳಿಗೂ ಕೂಡ ವಯೋಮಿತಿ ಸಡಿಲಿಕೆಯನ್ನು ಕೊಡಬೇಕು. ಮುಖ್ಯವಾಗಿ ಆಗ್ಬೇಕಾಗಿರುವಂತದ್ದು ಪೊಲೀಸ್ ಕಾನ್ಸ್ಟೇಬಲ್. ಸೊ ಅದ್ರ ಜೊತೆ ಬೇರೆ ಬೇರೆ ಇದೆ. ತುಂಬಾ ಜನ ಏನ್ ಮಾಡ್ಬಿಡ್ತೀರಾ ಅಂತಂದ್ರೆ ನಮ್ಮ ಆಸ್ಪಿರೆಂಟ್ಸ್ ಗಳಲ್ಲಿ ಹೆಂಗ್ ಡಿವೈಡ್ ಆಗಿದ್ದಾರೆ ಅಂದ್ರೆ, ನಾವು PC ಆಸ್ಪಿರೆಂಟ್ಸ್ ಓನ್ಲಿ PC ಹೋರಾಟಕ್ಕಷ್ಟೇ ಬರ್ತೀವಿ, ಪೊಲೀಸ್ ಕಾನ್ಸ್ಟೇಬಲ್. ನಾವು PSI ಆಸ್ಪಿರೆಂಟ್ಸ್ ಅದಕ್ಕಷ್ಟೇ ನಾವು ಹೋರಾಟಕ್ಕೆ ಸೀಮಿತ, KS ಆಸ್ಪಿರೆಂಟ್ಸ್ ನಾವು KS ಕಷ್ಟೇ ಸಪೋರ್ಟ್ ಮಾಡ್ತೀವಿ ಅನ್ನೋದನ್ನ ಬಿಡಬೇಕು. ಆ ಮೈಂಡ್ ಸೆಟ್ ಇಂದ ಹೊರಗೆ ಬಂದು ನಾವೆಲ್ಲರೂ ಕೂಡ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯನ್ನು ಮಾಡ್ತಾ ಇರೋರು, ನಮ್ಮೆಲ್ಲರ ಸಮಸ್ಯೆಗಳು ಒಂದೇ, ನಾವೆಲ್ಲರೂ ಕೂಡ ಬೆಂಬಲವನ್ನ ಕೊಡ್ತೀವಿ ಅಂತ ಯಾವಾಗ ಎಲ್ಲರಲ್ಲಿ ಒಗ್ಗಟ್ಟಿನ ಮನಸ್ಥಿತಿ ಅನ್ನೋದು ಮೂಡುತ್ತೋ ಅವತ್ತು ನಮ್ಮೆಲ್ಲರ ಸಮಸ್ಯೆಗಳಿಗೆ ಪರಿಹಾರ ಸಿಗುತ್ತೆ. ಎಸ್ಪೆಷಲಿ ಈ KPSC ವಿರುದ್ಧದ ಸಮಸ್ಯೆಗಳು ಇಲ್ಲಿ ಇದೇ ಆಗ್ತಾ ಇರೋದು. ಈಗ ಒಂದು ವಿಷಯ ಟಾಪಿಕ್ ಬಂದಾಗ CTA ಅಂತ ಬಂದಾಗ CTA ಆಸ್ಪಿರೆಂಟ್ಸ್ ಅಷ್ಟೇ ಬರೋದು, PDO ಅಂತ ಬಂದಾಗ PDOದವ್ರು ಅಷ್ಟೇ ಬರ್ತೀವಿ ಅಂದ್ರೆ ಆಗಲ್ಲ. ಒಟ್ಟಾರೆ ನೀವು KPSC ಎಲ್ಲಾ ಪರೀಕ್ಷೆಗಳನ್ನು ಕೂಡ ತೆಗೆದುಕೊಳ್ಳಿ ಬಿಟ್ರಿ, ಅಟ್ಲೀಸ್ಟ್ ಒಂದು ರಿಫಾರ್ಮ್ ಬೇಕಲ್ವಾ, KPSC ಸುಧಾರಣೆಗಳು ಬೇಕಲ್ವಾ. ಸೊ ಅದಕ್ಕಾದ್ರೆ ನೀವು ಕೈ ಜೋಡಿಸ್ಬೇಕು. ಆ ರೀತಿ ಈ ಹೋರಾಟಕ್ಕೂ ಕೂಡ ಅಷ್ಟೇ, ಎಲ್ಲರೂ ಕೂಡ ಬೆಂಬಲ ಕೊಡ್ಬೇಕು. ನೀವು ವಿತೌಟ್ ಯಾರು ಬೆಂಬಲ ಕೊಟ್ಟಿಲ್ಲ, ನಾವ್ ಏನು ಹೋರಾಟ ಯಶಸ್ವಿ ಆಗಿಲ್ಲ, ಕೂತ್ಕೊಂಡು ಸುಮ್ಮನೆ ನಾವು ರಿಸಲ್ಟ್ ಗಾಗಿ ವೇಟ್ ಮಾಡ್ತಾ ಇದೀವಿ, ಯಾರೋ ಒಂದು ಪ್ರೊಟೆಸ್ಟ್ ಮಾಡ್ತಾರೆ ಅಂದ್ರೆ ಆಗಲ್ಲ. ಸರ್ಕಾರ ಮಾಡೋ ಕೆಲಸ ಮಾಡ್ಲಿ, ನಾವು ಮಾಡೋ ಕೆಲಸ ಮಾಡೋಣ. ಅಟ್ಲೀಸ್ಟ್ ಅದು ಸರ್ಕಾರದ ಮಟ್ಟದಲ್ಲಿ ಒಂದು ಮತ್ತಷ್ಟು ಒತ್ತಡವನ್ನು ಹೆಚ್ಚು ಮಾಡೋದಕ್ಕೆ ಅದೊಂದು ಕೂಡ ಕಾರಣ ಆಗುತ್ತೆ. ಅಂಡ್ ಒಳ ಮೀಸಲಾತಿ ವರದಿ ಬಂದ 20 ದಿನ ಅಂತಂದ್ರೆ ನೀವೇ ಈಗ ಎಕ್ಸಾಂಪಲ್ ಆಗಸ್ಟ್ 4ನೇ ತಾರೀಕು ರಿಪೋರ್ಟ್ ಕೊಟ್ಟು ಅಂತ ಇಟ್ಕೊಳ್ಳಿ. ಸೊ ಅವರು ಈ ಸೆಷನ್ ಡಿಸ್ಕಷನ್ ಮಾಡಿ ಎಲ್ಲ ಈ ತಿಂಗಳಲ್ಲಿ ಮುಗಿಸಿದ್ರೆ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಅಲ್ಲಿ ನೋಟಿಫಿಕೇಶನ್ ಅನ್ನ ಶುರು ಮಾಡಬೇಕು. ಅದಕ್ಕಿಂತ ಹೆಚ್ಚು ಡಿಲೇ ಆಗೋದಕ್ಕೆ ಸಾಧ್ಯ ಇಲ್ಲ. ನೋಟಿಫಿಕೇಶನ್ ಆಗ್ಬೇಕು ಅಂದ್ರೆ ಇಮಿಡಿಯೇಟ್ ಆಗಿ ಈಗ ಪ್ರೊಸೆಸ್ ಈಗ ಏನಿದೆ ಅದು ಮುಗಿಬೇಕು. ಅಂದ್ರೆ ವರದಿ ಸಲ್ಲಿಕೆ, ಅದನ್ನ ಜಾರಿಗೊಳಿಸುವಂತ ಪ್ರಕ್ರಿಯೆ, ಆ ಪ್ರಕ್ರಿಯೆಯಲ್ಲಿ ಇರುವಂತ ಕೆಲವೊಂದಿಷ್ಟು ಏನೇನು ಅಂಶಗಳಿವೆ ಅದನ್ನೆಲ್ಲವನ್ನು ಸರ್ಕಾರ ಮಾಡಬೇಕು. ಇಲ್ಲದೆ ಹೊರತು ಮತ್ತೆ ಏನಾದ್ರೂ ನಾವು ಅದನ್ನ ಮಾಡ್ತೀವಿ ಇದನ್ನ ಮಾಡ್ತೀವಿ ಶೀಘ್ರ 15 days 20 days ಇದೆಲ್ಲವೂ ಕೂಡ ಈಗ ಸದ್ಯಕ್ಕೆ ಯಾರಿಗೂ ಕೂಡ ಅದನ್ನ ಕೇಳುವಂತ ಪೇಷನ್ಸ್ ಇಲ್ಲ. ಅಂಡ್ ಈ ಒಂದು ಸಮುದಾಯ ಏನಿದೆ ಒಳ ಮೀಸಲಾತಿಯ ಲಾಭವನ್ನು ಪಡೆಯೋದಕ್ಕಾಗಿ ಹೋರಾಟ ಮಾಡಿದಂತ ಸಮುದಾಯಕ್ಕೆ ಮಾಡುವಂತ ಬಹುದೊಡ್ಡ ಅನ್ಯಾಯ ಆಗುತ್ತೆ ಇದು ಮತ್ತಷ್ಟು ವಿಳಂಬ ಮಾಡಿದ್ರೆ. ಆಲ್ರೆಡಿ ಅವರು ಕೂಡ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ಹೋರಾಟದಿಂದಲೇ ಇವರಿಗೆ ಬಿಸಿ ಮುಟ್ಟಿಸ್ಬೇಕು ಅನ್ನೋಗಿದ್ರೆ ಅದಕ್ಕೂ ಕೂಡ ಸಿದ್ಧ ಅನ್ನೋ ಒಂದು ಮಾತನ್ನ ಈಗ ಹಲವಾರು ದಲಿತ ಪರ ನಾಯಕರು ಹೇಳಿದ್ದಾರೆ. ಸ್ವತಃ ಸರ್ಕಾರದ ಸಚಿವರು ಕೂಡ ಹೇಳಿದ್ದಾರೆ, ಇನ್ನಷ್ಟು ವಿಳಂಬ ಆದ್ರೆ ನಾವು ರಾಜೀನಾಮೆ ಕೊಡುವುದು ಖಚಿತ. ಅಂದ್ರೆ ಕೆಲವೊಂದಿಷ್ಟು ದಲಿತ ಸಚಿವರು ಯಾರು ಹೇಳಿದ್ದಾರೆ ನಾಯಕರು, ನಾವು ನಮ್ಮ ಸ್ಥಾನಮಾನಗಳನ್ನ ತೊರೆಯುತ್ತೇವೆ ಅಂತ.
ಸೊ ಅದಕ್ಕೆ ಸರ್ಕಾರದ ಮೇಲೆ ಹೆಚ್ಚು ಹೆಚ್ಚು ಒತ್ತಡ ಬಿದ್ದಷ್ಟು ಶೀಘ್ರವಾಗಿ ಈ ಒಂದು ನೇಮಕಾತಿಗಳ ಪ್ರಾರಂಭಕ್ಕೆ ಒಂದು ಏನು ಚಾಲನೆ ಅನ್ನೋದು ಸಿಗುತ್ತೆ. ಸೊ ಅದಕ್ಕೆ ಆದಷ್ಟು ಎಲ್ಲರೂ ಕೂಡ ಇದ್ರ ಬಗ್ಗೆ ಜಾಗೃತವಾಗಿ ಹೇಳಿದ್ದೀನಿ. ನನ್ನ ಡೇಟ್ ಕೂಡ ಚೇಂಜ್ ಆಗಿದೆ, 4ನೇ ತಾರೀಕಿತ್ತು, ಬಟ್ ಅದನ್ನ 11ನೇ ತಾರೀಕು ಹೋರಾಟದ ಮುಂದೂಡಿಕೆ ಮಾಡಿದ್ದಾರೆ. ವರದಿಯನ್ನ 4ನೇ ತಾರೀಕು ಸಲ್ಲಿಕೆ ಮಾಡ್ತೀವಿ ಅನ್ನೋ ಒಂದು ಮಾಧ್ಯಮಕ್ಕೆ ಹೇಳಿಕೆಯನ್ನ ನೀಡಿದ್ದಾರೆ. ಸೊ ನೋಡೋಣ ಅದೇನಾಗುತ್ತೆ. ಆಯೋಗದ ವಿವೇಚನೆಗೆ ಬಿಟ್ಟಿದೆ, ಸರ್ಕಾರದ ಗಮನಕ್ಕೆ ಅದು ಇರಲೇಬೇಕಾದಂಥದ್ದು. ಧನ್ಯವಾದಗಳು.